ನಮಸ್ಕಾರ ಎಲ್ಲರಿಗೂ. ಪ್ರಿಯ ವಿದ್ಯಾರ್ಥಿಗಳೇ, ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಮುಂದಿರೋ ನೋಟಿಫಿಕೇಶನ್ ಬೆಲ್ಲನ್ನು ಆನ್ ಮಾಡಿಕೊಂಡು ನೋಟಿಫಿಕೇಶನ್ಗಳನ್ನು ಆನ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ಇದೆಯಲ್ಲ, ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ತಲುಪುತ್ತದೆ. ನಾವು ಇವತ್ತು ನೋಡ್ತಾ ಇದ್ದೀವಿ 6ನೇ ತರಗತಿಯ ರೇಂಬೋ ಅಥವಾ ಇಂಗ್ಲಿಷ್ ವರ ಬುಕ್ನಲ್ಲಿ 4th ಯೂನಿಟ್ ಮೈ ಫ್ಯಾಮಿಲಿ ಟ್ರೀ ಆಕ್ಟಿವಿಟಿ 1 ಅಂತ ಇದೆಯಲ್ಲ, ಅದನ್ನು ನೋಡೋಣ. ಅಂದರೆ ಅವುಗಳ ಪ್ರಶ್ನೋತ್ತರಗಳನ್ನು ಇವತ್ತು ನಾವು ನೋಡೋಣ. ಯುವರ್ ನೇಮ್ ಅಂದರೆ ಇಲ್ಲಿ ಮೇನ್ ಒಂದು 3 ಕೊಟ್ಟಿದ್ದಾರೆ ಆಯ್ತಾ. ಅದೇ ಪ್ರಕಾರ ಅಂದರೆ ಅಜ್ಜ ಅಜ್ಜಿ, ಗ್ರ್ಯಾಂಡ್ ಪಾ ಗ್ರ್ಯಾನಿ, ಆಂಟ್ ಅಂಕಲ್, ಮೊಮ್ ಡ್ಯಾಡ್, ಮೀ, ಬ್ರದರ್ ಸಿಸ್ಟರ್, ಕಸಿನ್. ಓಕೆ, ಸೊ ಅದಾದಮೇಲೆ ನೀವು ನಿಮ್ಮ ಹೆಸರನ್ನ ಬರೆಯಿರಿ. ಅನಿಕೇತ್ ನಾನು ಬರೆದಿದ್ದೀನಿ. ಐ ಆಮ್ 12 ಅಥವಾ 13 ಇಯರ್ ಓಲ್ಡ್ ಅಂತಲೂ ನೀವು ಬರಿಬಹುದು. ಆರ್ನತ್ತೆ ಅಂದರೆ 13 ವರ್ಷ ಓಲ್ಡ್. Rama is my father, Suman is my mother, Amar is my brother, Aradhya is my sister. Okay. Revati and Kumar. Revati is my grandmother, Kumar is my grandfather. ಅದಾದಮೇಲೆ ಆಕ್ಟಿವಿಟಿ 2 ಮೈ ಫ್ಯಾಮಿಲಿ. ಏನೇನಿದೆ? ನಾವು ರೈಟ್ ದಿ ಆನ್ಸರ್ ಫಾರ್ ಫಾಲೋವಿಂಗ್ ಕ್ವಶನ್ಸ್ ಇನ್ ಎ ವರ್ಡ್ ಆರ್ 2 ಇನ್ ದಿ ಸ್ಪೇಸ್ ಪ್ರೊವೈಡೆಡ್. ಫಸ್ಟ್ ಒನ್, ಆರ್ ರಾಜೇಶ್ ಅಂಡ್ ರಮೇಶ್ ಕಜಿನ್ಸ್? ನೋ. What is the name of their father? Mr. Raghavendra. Okay. Third one, who is the elder, Rajesh or Ramesh? Rajesh is elder. Fourth one, where do they live? In Mysore. Where? Fifth one, where is their school? In Saraswati Puram. Okay. Sixth one, in which class is Rajesh studying? In class 6th. Okay. Adadmele seventh one, in which class is Ramesh studying? In class 5th. Okay. Eighth one, their mother is working as a teacher. Ninth one, the opposite of younger, elder. 10th one, what is the name of their school? Saint Anne's School. 11th one, their father is working as a teacher. 12th one, what is the name of their mother? What is the name of their mother? Vanaja. 13th one, how do they go to school? By walk. Activity 3. So ಇಲ್ಲಿ ಅರೇಂಜ್ ದಿ ಫಾಲೋವಿಂಗ್ ವರ್ಡ್ಸ್ ಇನ್ ಅಲ್ಫಾಬೆಟಿಕ್ ಆರ್ಡರ್ ಅಂತ ಹೇಳಿದ್ದಾರೆ ಆಯ್ತಾ. ಫಸ್ಟ್ ಒನ್, ಹೆಡ್, ಹೀಲ್, ಹೀಪ್, ಹಿಯರ್, ಹೀಟ್. ಸೆಕೆಂಡ್ ಒನ್, ಸ್ಪ್ಯಾರೋ, ಸ್ಪೀಕ್, ಸ್ಪ್ರೇ, ಸ್ಪ್ರೆಡ್, ಸ್ಪ್ರಿಂಟ್. ಓಕೆ. ಥರ್ಡ್ ಒನ್ ನೋಡಿ, ಬ್ಲ್ಯಾಕ್, ಬ್ಲೇಡ್, ಬ್ಲೀಕ್, ಬ್ಲಿಂಕ್, ಬ್ಲಾಕ್. ಓಕೆ. ಫೋರ್ತ್ ಒನ್, ರಿಟೇಲ್, ರಿಟೇನ್, ರಿಟೈರ್, ರಿಟ್ರೀಟ್, return. Fifth one, click, client, climate, clim, clip. Okay. Adadmele seventh, strict, strike, string, stripe, strive. Okay. Seventh one, ice, idol, improve, injury, enquiry. Adadmele eighth one, ability, able, about, above, absence. Ninth one, draft, drama, dream, drink, drive. 10th one, each, eager, east, easy, essay. 11th one, walk, wallet, ponder, watch, wave. ಓಕೆ. ಸೊ ಅದಾದಮೇಲೆ ಆಕ್ಟಿವಿಟಿ 4ನ ನೋಡೋಣ. ಆಕ್ಟಿವಿಟಿ 4 ಇಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಅದನ್ನು ಕರೆಕ್ಟಾಗಿ ಓದಿ. ಅದಾದಮೇಲೆ ರೈಟ್ ದಿ ರಿಲೇಶನ್ಶಿಪ್ ಆಫ್ ದಿ ಫ್ಯಾಮಿಲಿ. ಫಸ್ಟ್ ಒನ್, ಮೈ ನೇಮ್ ಈಸ್ ಸಂದೇಶ್, ಮೈ ಸಿಸ್ಟರ್ ನೇಮ್ ಈಸ್ ಮೇಘಾ, ಮೈ ಫಾದರ್ಸ್ ನೇಮ್ ಈಸ್ ಸುರೇಶ್, ಮೈ ಮದರ್ಸ್ ನೇಮ್ ಈಸ್ ಲತಾ, my grandfather's name is Narayan. Sixth one, my grandma's name is Lakshmi. Okay. Seventh one, my brother's name. Brother illa alli, adakoskara adanna khali bidi. B, look at the photo and write the relationship word in the table below. Okay. Suresh, father, husband. Lata, mother, wife. Megha and Sandesh, children, siblings. Sandesh, brother, son. Megha, sister, daughter. Okay. Suresh and Lata, parents, husband, wife. Okay. So adadmele activity 5, solve the riddles. Okay. First one, Mahatma Gandhiji. Second one, Channamma. Third one, Edmond Hillary and Tenzing Nork. Okay. Fourth one, he is Sachin Tendulkar. Fifth one, Sunita Williams. Sixth one,
ಒನಕೆ ಓಬವ್ವ. 7th one ಕುವೆಂಪು. 8th one P.T. Usha. Activity 6. Activity 6. Draw the picture and color in column A for the words given in column B. Okay. ಬಿ ನಲ್ಲಿ ಏನು ಕೊಟ್ಟಿದ್ದಾರೆ? ಟೇಬಲ್ ನ ಒಂದು ಮಂಚನ್ನ ತೆಗಿರಿ, ಅದಕ್ಕೆ ಕಲರ್ ತುಂಬಿ. ಬರ್ಡ್ ಅನ್ನ ತೆಗಿ, ಕಲರ್ ತುಂಬಿರಿ. ಆಯ್ತಾ? ಬಾಲ್ ನೋಡಿ, ಅದಾದ್ಮೇಲೆ ಮ್ಯಾಂಗೋ, ಅದಾದ್ಮೇಲೆ ಪ್ಲೇ ಗ್ರೌಂಡ್, ಅದಾದ್ಮೇಲೆ ಕ್ಲಾಕ್. ಓಕೆ. ಸೊ ಅದಾದ್ಮೇಲೆ ಆಕ್ಟಿವಿಟಿ 7 ರೀಟಾಸ್ ಫ್ಯಾಮಿಲಿ. ಓಕೆ. ಸೊ ಇಲ್ಲೊಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಅದರ ಪ್ರಕಾರ ನಾವು ಇಲ್ಲಿ ಬರೀಬೇಕು. ಆಯ್ತಾ? ಫಿಲ್ ಇನ್ ದಿ ಬ್ಲಾಂಕ್ಸ್ ವಿತ್ ಪ್ರಾಪರ್ ಇನ್ಫಾರ್ಮೇಶನ್. myself, my name is Anish, I am 12 year old, I like storybooks, I play cricket, my best friend is Jayant. Write about your friend. My best friend is Jayant, he is 12 year old, he likes drawing, he plays chess, he is in class 5th. Okay. ಅದಾದ್ಮೇಲೆ ಇಲ್ಲಿ ರೈಟ್ ಅಬೌಟ್ ಯುವರ್ ಪೇರೆಂಟ್ಸ್. ಸೆಕೆಂಡ್ ಒನ್ ರೈಟ್ ಅಬೌಟ್ ಯುವರ್ ಟೀಚರ್ ಅಂತ ಇದೆ. ಆಯ್ತಾ? ಸೊ ನಾನು ಇಲ್ಲಿ ಬರೆದಿದ್ದೀನಿ, ಒಂದ್ಸಲ ಕಾಪಿ ಮಾಡಿಕೊಂಡು ಕರೆಕ್ಟಾಗಿ ಓದಿ ಅದನ್ನ ಸ್ಟಡಿ ಮಾಡಿರಿ. ಆಯ್ತಾ? ಸೊ ಅದಾದ್ಮೇಲೆ ಪೇರ್ ವರ್ಕ್. ಓಕೆ. ಫಸ್ಟ್ ಒನ್, ನಿಮ್ಮ ಫೇವ್ರೇಟ್ ಗೇಮ್ ಯಾವುದು? ಯಾವುದಾದ್ರೂ ನೀವು ಬರಿಬಹುದು. ನಾನು ಬ್ಯಾಡ್ಮಿಂಟನ್ ಬರೆದಿದ್ದೀನಿ. ಫೇವ್ರೇಟ್ ಕಲರ್ ಬ್ಲೂ. ಮೈ ಫೇವ್ರೇಟ್ ಡ್ರಿಂಕ್ ಈಸ್ ಟೀ. My favorite hobby is drawing. My favorite food is idli sambar. Okay. Activity 8. Put these words together to make meaningful sentences. Okay. ಫಸ್ಟ್ ಒನ್ ಅಂದ್ರೆ ಅವರು ಅದಲು ಬದಲು ಮಾಡಿ ಕೊಟ್ಟಿದ್ದಾರೆ, ಅದನ್ನ ನಾವು ರೀಅರೇಂಜ್ ಮಾಡಿ ಸೆಂಟೆನ್ಸ್ ನ ಕನ್ಸ್ಟ್ರಕ್ಟ್ ಮಾಡಬೇಕು. ಐ ಕ್ಯಾನ್ ಸಿ ಹರ್ ಥ್ರೂ ದಿ ವಿಂಡೋ. ಐ ಕ್ಯಾನ್ ಹಿಯರ್ ದಿ ಕ್ಯಾಟ್ಸ್ ಕಮ್ಮಿಂಗ್. ಓಕೆ. Third one, I can hear the bird singing. The teacher can hear them talking. They can see them running. I can hear you laughing. I can see him working. She can see me writing. They can hear you singing. Gandhiji is the father of our nation. Okay. ಇದು 10th ಆಯ್ತು. ಆಕ್ಟಿವಿಟಿ 9. ಟೂಲ್ಸ್ ಪೀಪಲ್ ಯೂಸ್. ಆಯ್ತಾ? ಇವುಗಳನ್ನ ಇಲ್ಲಿ ಕೊಟ್ಟಿದ್ದಾರೆ, ಅವುಗಳನ್ನ ನಾವು ಇದು ಮಾಡು ನೋಡಿ ಕರೆಕ್ಟಾಗಿ. ಇದನ್ನ ಈ ತರ ಬರುತ್ತೆ. ಥರ್ಮೋಮೀಟರ್ ಎಲ್ಲಿದೆ? ಎನ್ವಿಲ್ಲು, ಫ್ಲಾಗು, ವೀಲು, ಸ್ಪ್ಯಾನರ್, ಆಮೇಲೆ ಪ್ಲಗ್. ಆಯ್ತಾ? ಫಸ್ಟ್ ಒನ್ ಫಾರ್ಮರ್ ಅಲ್ಲಿದ್ದಾನೆ. ಅದಾದ್ಮೇಲೆ ಡಾಕ್ಟರ್ ಯೂಸ್ ಮಾಡ್ತಾರೆ ಯಾವುದು? ಥರ್ಮೋಮೀಟರ್. ಅದಾದ್ಮೇಲೆ ವೀಲ್ನ ಎಲ್ಲಿ ಯೂಸ್ ಮಾಡ್ತಾರೆ? ಪೊಟ್ಟರ್. ಅದಾದ್ಮೇಲೆ ಫ್ಲಾಗ್ನ ರೈಲ್ವೆ ಗಾರ್ಡ್. ಅದಾದ್ಮೇಲೆ ಎನ್ವಿಲ್ನ ಬ್ಲ್ಯಾಕ್ ಸ್ಮಿತ್ ಯೂಸ್ ಮಾಡ್ತಾನೆ. ಸ್ಪ್ಯಾನರ್ನ ಮೆಕ್ಯಾನಿಕ್ ಯೂಸ್ ಮಾಡ್ತಾರೆ. ಠೀಕಲ್ವಾ? ಸೊ ಅದೇ ರೀತಿ ಇನ್ನು ನಾವು ಮತ್ತೆ ಮುಂದಿನ ಕ್ವಶನ್ ನೋಡೋಣ. ರೈಟ್ ದಿ ನೇಮ್ ಆಫ್ ದಿ ಟೂಲ್ ಅಂಡ್ ದ ಯೂಸರ್. ವೀಲ್ ಪೊಟ್ಟರ್, ಎನ್ವಿಲ್ ಬ್ಲ್ಯಾಕ್ ಸ್ಮಿತ್, ಫ್ಲಾಗ್ ರೈಲ್ವೆ ಗಾರ್ಡ್, ಸ್ಪ್ಯಾನರ್ ಮೆಕ್ಯಾನಿಕ್, ಪ್ಲಗ್ ಫಾರ್ಮರ್, ಥರ್ಮೋಮೀಟರ್ ಡಾಕ್ಟರ್ ಯೂಸ್ ಮಾಡ್ತಾರೆ ಅಲ್ವಾ? ಸೊ ಅದೇ ರೀತಿ 10th ಒನ್. Activity 10. What do we use when these happen? First one, sweater. When it is very cold, we use a sweater. Second one, fan. Third one, umbrella. Fourth one, mirror. Fifth one, doctor. Sixth one, chalk. Seventh one, water. Eighth one, dictionary. Okay. So adamele activity 11. Give the name of the group in which the following objects belongs. First one, carrot, beans, brinjal, potato. You have vegetable. Second one, rose, jasmine, lily, marigold, flowers. Okay. Third one, animals. Fourth one, vehicles. Fifth one, wild animals. Sixth one, metals. Seventh one, worship houses. Eighth one, fruits. Ninth one, electronic items ಅಥವಾ electronic devices. 10th one, sports. Okay. So ಅದಾದ್ಮೇಲೆ activity 12. How do you greet your friends in the following situations? A, congratulations. B, wish you happy Deepavali. C, good morning teacher. D, good night papa, good night mummy. Okay. So E, don't worry, we will search together. F, don't feel bad, come to my home. G, good morning mummy, good morning papa. H,
ಯು ಆರ್ ವೆಲ್ಕಮ್, ಐ ಆಲ್ ದಿ ಬೆಸ್ಟ್. ಆಕ್ಟಿವಿಟಿ 13 ಏನಿದೆ, ರೈಟ್ ದಿ ಟೈಮ್ ಆಫ್ ಯುವರ್ ಎವ್ರಿ ಡೇ ರೂಟೀನ್ ಟಾಸ್ಕ್, ಮೇಕ್ ಅ ಲಿಸ್ಟ್ ಆಫ್ ಇಟ್, ಇಂಡಿವಿಜುವಲ್ ವರ್ಕ್, ಮೆನ್ಷನ್ ದಿ ಟೈಮ್ ಇನ್ ದಿ ಬ್ಲ್ಯಾಂಕ್. ಓಕೆ, ಸೊ ಫಸ್ಟ್ ಒನ್ ಅವರೆಲ್ಲ ಕೊಟ್ಟಿದ್ದಾರೆ. ಅದಾದ್ಮೇಲೆ ಫಸ್ಟ್ ಒನ್ ವೇಕಪ್ ಅಟ್ 6 AM, ಸೆಕೆಂಡ್ ಒನ್ ಟೇಕ್ ಅ ಬಾತ್ ಅಟ್ 6:30 AM, ಹ್ಯಾವ್ ಅ ಬ್ರೇಕ್ಫಾಸ್ಟ್ ಅಟ್ 7 AM, ಫೋರ್ತ್ ಒನ್ ಗೋ ಟು ಸ್ಕೂಲ್ ಅಟ್ 9 AM, ಫಿಫ್ತ್ ಒನ್ ಪ್ರೇ ಅಟ್ ಸ್ಕೂಲ್ ಅಟ್ 10 AM, sixth one have a lunch at 1 PM, seventh one leave home for school at 4:30 PM. ಅದಾದ್ಮೇಲೆ eighth one play games at 5 PM, ninth one do my homework at 6 PM, 10th one watch TV at 8 PM, 11th one have dinner at 9 PM, 12 go to bed at 10 PM. ಓಕೆ, ಸೊ ಇದು ಅವ್ರು ಕೊಟ್ಟಿರೋದು. ಅದಾದ್ಮೇಲೆ ನೀವೇನೇನ್ ಮಾಡ್ತಿರಲ್ಲ ಅದನ್ನ ಬಲ್ಕಿನ ಕಾಲಮ್ನಲ್ಲಿ ಬರೀಬೇಕು ಅದೇ ರೀತಿ. ಸೊ ಅದಾದ್ಮೇಲೆ ಲುಕ್ ಅಟ್ ದಿ ಕ್ಲಾಕ್ ಅಂಡ್ ಟೆಲ್ ದಿ ಟೈಮ್ ಇನ್ ದಿ ಗಿವನ್ ಸ್ಪೇಸ್. ಇಟ್ಸ್ 8 o'clock, it's 6:25 clock, it's 4:45, it's 6 o'clock, it's 2:45. ಓಕೆ, ಸೊ ಅದಾದ್ಮೇಲೆ ಆಕ್ಟಿವಿಟಿ 14 ಡ್ರಾ ದಿ ಕ್ಲಾಕ್ ಶೋಯಿಂಗ್ ಡಿಫ್ರೆಂಟ್ ಟೈಮಿಂಗ್ಸ್. ಓಕೆ, ಡಿಫ್ರೆಂಟ್ ಟೈಮ್ದು ಬರೀಕೊಂಡು ನಿಮ್ಮ ಫ್ರೆಂಡ್ಸ್ಗೆ ಅದನ್ನ ಟೈಮರ್ ಅಥವಾ ಪಾರ್ಟ್ನರ್ಗೆ ನಿಮ್ಮ ಈ ಟೈಮಿಂಗ್ಸ್ನ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ. ಆಯ್ತಾ, ಸೊ ನೀವು ಒಂದ್ಸರಿ ಬರ್ಕೊಳ್ಳಿ. ಆಕ್ಟಿವಿಟಿ 15 ರೈಟ್ ದಿ ಫೆಮಿನಿನ್ ಜೆಂಡರ್ ಫಾರ್ ದಿ ಫಾಲೋವಿಂಗ್ ನೌನ್ಸ್, ಬಾಯ್ ಗರ್ಲ್. ಓಕೆ, ಕಿಂಗ್ ಕ್ವೀನ್, ಟೈಗರ್ ಟೈಗ್ರೆಸ್, ಲಾರ್ಡ್ ಲಾರ್ಡೆಸ್, ಹೀರೋ ಹೀರೋಯಿನ್, ಹಸ್ಬೆಂಡ್ ವೈಫ್, ಫಾದರ್ ಮದರ್, ಬ್ರದರ್ ಸಿಸ್ಟರ್, ಸನ್ ಡಾಟರ್, ಮ್ಯಾನ್ ವುಮನ್, ಪ್ರಿನ್ಸ್ ಪ್ರಿನ್ಸೆಸ್, ಅಂಕಲ್ ಆಂಟ್, ಮೇಲ್ ಫಿಮೇಲ್, ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್. ಐತಲ್ವಾ? ಸೊ ಅದೇ ರೀತಿ ಆಕ್ಟಿವಿಟಿ 16 ರೈಟ್ ದಿ ಡೇಟ್ಸ್ ಇನ್ ವರ್ಡ್ಸ್ ಆಸ್ ಶೋನ್ ಇನ್ ಎಕ್ಸಾಂಪಲ್. ಓಕೆ, ದ 2nd of April, ಅದೇ ರೀತಿ ಇವು ಎಲ್ಲವನ್ನು ಬರಿಬೇಕು. ಆಯ್ತಾ, ಫಸ್ಟ್ ಒನ್ ಯಾವುದು, ದ 11th of August. ಅದಾದ್ಮೇಲೆ ಆಕ್ಟಿವಿಟಿ 17 rearrange the letters given below to form new words. ಓಕೆ, ಮೊದಲನ್ನು SSACL ಕೊಟ್ಟಿದ್ದಾರೆ, ಕ್ಲಾಸ್ ಆಗುತ್ತೆ. ಅದೇ ರೀತಿ ಇನ್ ನೋಡಿ, ಬ್ಲಡ್, ಸಿಂಗಿಂಗ್, ಹಾಬಿ, ಗಾರ್ಡನ್, ಲವ್, ಕರೆಕ್ಟ್, ಅರೇಂಜ್, ಕಾಲಮ್, ಕಾಫಿ, ಹಾರ್ಸ್, ಫ್ರೆಂಡ್, ಬ್ಲ್ಯಾಕ್, ಟೀಚರ್, ಫಾದರ್, ಗ್ರೇ, ಯೆಲ್ಲೋ. ಓಕೆ, ಸೊ ಅದಾದ್ಮೇಲೆ ಆಕ್ಟಿವಿಟಿ 7 ರೀಡ್ ಅಂಡ್ ಲರ್ನ್ ದಿ ವೇಸ್ ಆಫ್ ಗ್ರೇಟಿಂಗ್. ಆಯ್ತಾ, ಇವುಗಳನ್ನ ಓದ್ಕೊಳ್ಳಿ ಒಂದ್ಸರಿ. ಅದೇ ರೀತಿ ಆಕ್ಟಿವಿಟಿ 19 ಫ್ಲೋ ಚಾರ್ಟ್. ಯೂಸಿಂಗ್ ದಿ ಫ್ಲೋ ಚಾರ್ಟ್ ಗಿವನ್ ರೈಟ್ ಅಟ್ ಲೀಸ್ಟ್ 5 ಸೆಂಟೆನ್ಸಸ್. ಇವುಗಳನ್ನ ಯೂಸ್ ಮಾಡಿಕೊಂಡು 5 ಸೆಂಟೆನ್ಸ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಆಯ್ತಾ, ಸೊ ನಾನಿಲ್ಲಿ ಮಾಡಿದ್ದೀನಿ, when we close our eyes we go to the world of sleep. ಇದೇ ರೀತಿ 5 ಕನ್ಸ್ಟ್ರಕ್ಟ್ ಮಾಡಬೇಕು. ಐತಲ್ವಾ? ಸೊ ಅದೇ ರೀತಿ ಮೈಕ್ರೋ ಟೆಸ್ಟ್ 4th ಬಂತು. ಟೆಸ್ಟ್ನ ಕೂಡ ಇವತ್ತೇ ಮುಗಿಸೋಣ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೇ ಶೇರ್ ಮಾಡಿರಿ. ಐತಲ್ವಾ? ಫಸ್ಟ್ ಒನ್, ರೈಟ್ ಇನ್ ವರ್ಡ್ಸ್ ದ ಟೈಮ್ ಗಿವನ್ ಬಿಲೋ. ಇಟ್ಸ್ 6:30, ಇಟ್ಸ್ 4:45, it is 4:12. Okay, second one, read the following passage completely and answer the questions given below. ಅಂದ್ರೆ ಇವುಗಳನ್ನ, ಈ ಪ್ಯಾರಾಗ್ರಾಫ್ನ ಓದಿ ಈ ಕ್ವಶನ್ಗಳನ್ನ ಉತ್ತರ ಮಾಡಬೇಕು. ಫಸ್ಟ್ ಒನ್, ರಾಜೇಶ್ ಅಂಡ್ ರಾಣಿ ಆರ್ ಸಿಬ್ಲಿಂಗ್ಸ್. ಸೆಕೆಂಡ್ ಒನ್, ದೇ ಸಾ ಮ್ಯಾಂಗೋ ಟ್ರೀಸ್. ಥರ್ಡ್ ಒನ್, ನೋ, ಈಚ್ ಟ್ರೀ ಲುಕ್ಡ್ ಡಿಫರೆಂಟ್. ಅದಾದ್ಮೇಲೆ ಫೋರ್ತ್ ಒನ್, they saw well-grown trees and small trees also. Fifth one, they asked gardener to pluck 2 mangoes for them. Okay. ಅದಾದ್ಮೇಲೆ third one, find the hidden tools in the following. First one, hammer. Second one, spanner. Third one, knife. Fourth one, plug. Fifth one, axe. Seventh one, cutter. Okay. ಅದಾದ್ಮೇಲೆ fourth one, rearrange the words in the following to make a meaningful sentences. A, there are 50 tall students. All of us are very talkative. C, our teacher is an advisor for us. D, I have lost my red pen. Okay, fifth one,
ರೀಡ್ ದಿ ಫಾಲೋವಿಂಗ್ ಡೈಲಾಗ್ಸ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದಿ ಕ್ವಶನ್ಸ್. ಇವುಗಳನ್ನು ಕರೆಕ್ಟಾಗಿ ಓದಿ ಆನ್ಸರ್ಗಳನ್ನು ಮಾಡಬೇಕಿಲ್ಲಿ. ಫಸ್ಟ್ ಒನ್, ಹೂ ಈಸ್ ಟಾಕಿಂಗ್ ಟು ದ ಮ್ಯಾನೇಜರ್ ಕೆನರಾ ಬ್ಯಾಂಕ್? ಲಂಕೇಶ್ ಈಸ್ ಟಾಕಿಂಗ್ ಟು ದ ಮ್ಯಾನೇಜರ್. ಸೆಕೆಂಡ್ ಒನ್, they are talking each other by telephone. Third one, wants to open a savings bank account. Fourth one, yes, the manager is happy to offer the help. Fifth one, A has been asked to meet the manager at 10 a.m. on the next day. Okay, ಸೊ ಅದಾದಮೇಲೆ ಇಲ್ಲಿಗೆ ನಿಮ್ಮ 4th ಚಾಪ್ಟರ್ ಮುಗೀತು. ಅಂದರೆ ಇಲ್ಲಿಗೆ ನಿಮ್ಮ ಪಾರ್ಟ್ 1 ರೇಂಬೋ ಏನಿತ್ತಲ್ಲ ಅಥವಾ ಇಂಗ್ಲೀಷ್ ವರ್ಕ್ ಬುಕ್ ಅದು ಎಲ್ಲವೂ ಮುಗೀತು. ಸೊ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿರಿ. ಇಲ್ಲಿ ಎಲ್ಲ ರೀತಿ ಅಂದರೆ ಆಲ್ ಕ್ಲಾಸಸ್ ಹೋಮ್ವರ್ಕ್ ಅಂದರೆ ಮ್ಯಾಥ್ಸ್ ಆಗ್ಬೋದು, ಸೈನ್ಸ್ ಆಗ್ಬೋದು, ರೇಂಬೋ, ಸುವೇಗ, ಸುಮೇರು ಎಲ್ಲವನ್ನು ಕೂಡ ಈ ಚಾನಲ್ನಲ್ಲಿ ಹಾಕ್ತೀವಿ. ಅದಕ್ಕೋಸ್ಕರ ನೀವೇನು ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ನಾವು ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಪಾರ್ಟ್ 2 ಒಂದಿಗೆ ಭೇಟಿಯಾಗೋಣ.